ಇದು ಪಟವರ್ಧನ ಮಹಾರಾಜರು ಆಳಿದಂತ ಪಟ್ಟಣ. ಜಿಲ್ಲಾ ಕೇಂದ್ರವಾಗುವ ಎಲ್ಲಾ ಲಕ್ಷಣಗಳು ಹೊಂದಿದಂತ ಪಟ್ಟಣ. ಇಲ್ಲಿರುವ ಬಸ್ ನಿಲ್ದಾಣ ಅಂತಿಂತ ಬಸ್ ನಿಲ್ದಾಣ ಅಲ್ಲ, ಸಿಂಗಾಪುರ ಮಾದರಿಯ ಬಸ್ ನಿಲ್ದಾಣ ಅಂತಾನೆ ಫೇಮಸ್. ಆದ್ರೆ ಪ್ರಯಾಣಿಕರಿಗೆ ಮಾತ್ರ ಈ ಬಸ್ ನಿಲ್ದಾಣ ನರ್ಕ ದರ್ಶನ ಆಗ್ಬಿಟ್ಟಿದೆ. ಅದ್ಯಾಕೆ ಅಂತೀರಾ? ಈ ಸ್ಟೋರಿ ಒಮ್ಮೆ ನೋಡಿ. ಈ ಬಸ್ ಸ್ಟ್ಯಾಂಡ್ಗೆ ಹೋಗೋ ಪ್ರಯಾಣಿಕರೇ ಹುಷಾರ್ ಹುಷಾರ್ ಹುಷಾರ್. ಛೀ ಥೂ, ಇದೆಂತ ಬಸ್ ನಿಲ್ದಾಣ? ರಾಶಿ ರಾಶಿ ಕಸ, ಗಬ್ಬು ವಾಸನೆ. ನೀವು ಮೂಗು ಮುಚ್ಚಿಕೊಂಡೇ ಓಡಾಡಬೇಕು ಸಿಂಗಾಪುರ ಮಾದರಿಯ ಬಸ್ ಸ್ಟ್ಯಾಂಡ್ನಲ್ಲಿ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಚೀತು ಅಂತ ಕ್ಯಾಕರಿಸಿ ಉಗಿತಿರೋ ಪ್ರಯಾಣಿಕರು. ಹೆಣ್ಮಕ್ಳಿಗೆ ಅವಶ್ಯ ಇದ್ರೆ ದಯವಿಟ್ಟು ಮಾಡ್ಬೇಕಂತಾರೆ. ಕಾಲೇಜ್ ಕೆಟ್ಟ ನಾರ್ತೈತ್ರಿ, ನೀರು ಸಿಕ್ಕಲಿ ಐತಿ, ಎಲ್ಲ ಐತಿ, ಏನೂ ಇಲ್ಲ. ಅಧಿಕಾರಿಗಳೇ, ಈ ರಸ್ತೆ ದುರಸ್ತಿ ನಿಮಗೆ ಕಾಣಿಸುತ್ತಿಲ್ವಾ? ಮಳೆಯಾದ್ರೆ ಸಾಕು ಕಂಪ್ಲೀಟ್ ಕೊಳಕು ಸ್ವಿಮ್ಮಿಂಗ್ ಪೂಲ್ ಗ್ಯಾರಂಟಿ. ಕಣ್ಣಿದ್ದು ಕುರುಡರಾದ್ರ ಡಿಪೋ ಮ್ಯಾನೇಜರ್. ಗಬ್ಬು ವಾಸನೆಯಿಂದ ಪ್ರಯಾಣಿಕರಿಗೆ ನರ್ಕ ದರ್ಶನ. ಎಸ್, ಎಲ್ಲಿ ನೋಡಿದ್ರು ಕೂಡ ರಾಶಿ ರಾಶಿ ಕಸ, ಗಬ್ಬೆದ್ದು ನಾರುತ್ತಿರುವ ಶೌಚಾಲಯ. ಬಸ್ ನಿಲ್ದಾಣ ಅಂತ ಬಂದ ಪ್ರಯಾಣಿಕರಿಗೆ ನರ್ಕ ದರ್ಶನ. ಎಸ್, ಈ ದೃಶ್ಯ ಕಂಡು ಬಂದಿದ್ದು ಬೇರೆಲ್ಲೂ ಅಲ್ಲ, ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿ. ಇಲ್ಲಿ ಸಿಂಗಾಪುರ ಮಾದರಿಯ ಬಸ್ ನಿಲ್ದಾಣ ಕಂಪ್ಲೀಟ್ ಅವ್ಯವಸ್ಥೆಯ ಆಗರವಾಗ್ಬಿಟ್ಟಿದೆ. ಹೌದು, ಹಲವು ವರ್ಷಗಳ ಹಿಂದೆ ಅಷ್ಟೇ ಉದ್ಘಾಟನೆಗೊಂಡಂತ ಸಿಂಗಾಪುರ ಮಾದರಿಯ ಬಸ್ ನಿಲ್ದಾಣಕ್ಕೆ ಅಂತಾರಾಷ್ಟ್ರೀಯ ಸ್ಪರ್ಶ ನೀಡಿದ್ರೂ ಕೂಡ ಅಲ್ಲಿನ ಮೂಲಭೂತ ಸೌಕರ್ಯಗಳು ಮಾತ್ರ ಹಳ್ಳಿ ಮಟ್ಟಕ್ಕಿಂತ ಕೆಳಗಿವೆ. ಇಡೀ ನಿಲ್ದಾಣ ಸ್ವಚ್ಛತೆಯಿಂದ ಸೊರಗಿ ಹೋಗಿದೆ. ಬಸ್ ನಿಲ್ದಾಣದ ಆವರಣದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಕಸದ ಒಂದು ಕಡೆ ಆದ್ರೆ ಶೌಚಾಲಯಗಳು ಇದ್ದು ಇಲ್ಲದಂತ ಪರಿಸ್ಥಿತಿ, ಹಾಗೆ ಗಬ್ಬೆದ್ದು ನಾರುತ್ತಿವೆ. ಬೇಕಾಬಿಟ್ಟಿ ಜಾಗದಲ್ಲಿ ಮೂತ್ರ ವಿಸರ್ಜನೆ ಮಾಡಿ ಜನರು ಗಬ್ಬಿಡಿಸಿದ್ದಾರೆ. ಇನ್ನು ಇಲ್ಲಿ ಉದ್ಯಾನವನ ಬೇಡವಾಗಿದ್ರು ಅದನ್ನ ನಿರ್ಮಿಸಿದ್ದರಿಂದ ಸರಿಯಾದ ಶೌಚಾಲಯಗಳು, ಸ್ನಾನದ ಗೃಹಗಳು ಇಲ್ಲದಿರುವುದರಿಂದ ಇಡೀ ಬಸ್ ನಿಲ್ದಾಣ ಗಬ್ಬೆದ್ದು ನಾರ್ತಾ ಇದೆ. ಪ್ರಯಾಣಿಕರ ಗೋಳು ಕೇಳೋರು ಯಾರು ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಕಂಪನಿ ಮಂದಿ ಮುತ್ರಿ ಹೋದ್ರ ಮುತ್ರಿ ಏನು ಉಪಯೋಗಿಲ್ರಿ, ಹೊಲಸ್ ಕೆಟ್ಟ ನಾರ್ತೈತ್ರಿ. ಏನು ಜಮಖಂಡಿ ಬಸ್ ಸ್ಟ್ಯಾಂಡ್ ಬೆಸ್ಟ್ ಐತ್ರಿ, ಅಂದ್ರ ಮುತ್ರಿ ಏನು ಉಪಯೋಗ ಇಲ್ರಿ. ಅದು ಅಂದ್ರ ಮುತ್ರಿ ಅಂದ್ರ ಉಲ್ಟಿ ಬರ್ತೈತ್ರಿ. ಅಲ್ಲಿ ಆದ್ರೂ ಏನ್ ಅದನ್ನ ನೋಡ್ಕಿಸಿ ಎಲ್ಲಿ ಬೇಕಾದಲ್ಲಿ ಒಂದ ಕೊಯ್ಲಾತಾರಿ, ಸ್ವಚ್ಛ ಇದ್ದಲ್ಲಿ ಚೊದಕ್ಕೆ ಹೊಲಸ್ ಮಾಡ್ಲಾತಾರ್ರಿ. ಅದನ್ನ ಮುತ್ರಿ ಚಲೋ ಮಾಡಿ. ಹೆಣ್ಮಕ್ಳಿಗೆ ಅವಶ್ಯಕತೆ ಇದ್ರೆ ಶೌಚಾಲಯ ದಯವಿಟ್ಟು ಮಾಡ್ಬೇಕಂತ ತಮ್ಮ ಕೇಳ್ಕೊಡ್ತೀನಿ. ಇನ್ನು ಇಲ್ಲಿಯ ಅವ್ಯವಸ್ಥೆ ಬಗ್ಗೆ ಅದೆಷ್ಟು ದೂರು ನೀಡಿದ್ರು ಕೂಡ ಇಲ್ಲಿನ ಡಿಪೋ ಮ್ಯಾನೇಜರ್ ಮಾತ್ರ ಕಣ್ಣಿದ್ದು ಜಾಣ ಕುರುಡನಂತೆ ವರ್ತಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅಧಿಕಾರಿಗಳ ದರ್ಪ ಕೂಡ ಇಲ್ಲಿ ತೋರಿಸ್ತಾರೆ. ಪ್ರಯಾಣಿಕರಿಗೆ ಮಾತ್ರ ಅನಾನುಕೂಲಗಳ ಆಗರವಾಗಿ ಬಸ್ ನಿಲ್ದಾಣ ನಿರ್ಮಾಣವಾಗಿದೆ. ಇಲ್ಲಿ ಉದ್ಯಾನವನ ಬೇಕಿತ್ತಾ ಎಂದು ಇಲ್ಲಿ ಜಮಖಂಡಿ ಈಗ ಕಟ್ಟೆ, ಕೆರೆ, ಉದ್ಯಾನವನ, ಸಿಂಗಾಪುರ ಮಾದರಿ ಬಸ್ ನಿಲ್ದಾಣ, ಸಂಸತ್ ಭವನ ಮಾದರಿಯ ಮಿನಿ ವಿಧಾನಸೌಧ, ತಾಯಿ ಮಕ್ಕಳ ಆಸ್ಪತ್ರೆ, ಬೈಪಾಸ್ ರಸ್ತೆ ಇದೆಲ್ಲವೂ ಇದು ಜಿಲ್ಲಾ ಕೇಂದ್ರವಾಗಬೇಕೆಂಬ ಮಹದಾಸೆಯನ್ನು ಇಟ್ಟುಕೊಂಡಿತ್ತು. ಆದರೆ ಕೆಲವು ವರ್ಷದ ಹಿಂದೆ ಈ ಸಿಂಗಾಪುರ ಮಾದರಿ ಬಸ್ ನಿಲ್ದಾಣ ಇದೀಗ ನರಕವಾಗ್ಬಿಟ್ಟಿದೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸರಿಯಾದ ವ್ಯವಸ್ಥೆ ಕಲ್ಪಿಸಿಕೊಡ್ತಾರಾ ಅಂತ ಕಾದು ನೋಡಬೇಕಾಗಿದೆ.